ಉಳಿದಿರುವಂಥ ಇಡ್ಲಿನ ಬಳಸ್ಕೊಂಡು ಒಂದು ಹೊಸ ರುಚಿನ ಟ್ರೈ ಮಾಡೋಣ ಇವತ್ತು. ಇವಾಗ ನಾನು ಉಳಿದಿರುವಂಥ 4 ಇಡ್ಲಿನ ತೊಗೊಂಡಿದ್ದೀನಿ. ಉಳಿದಿರುವಂಥ ಇಡ್ಲಿನಾದರೂ ತೊಗೋಬೋದು ಅಥವಾ ಬಿಸಿ ಮಾಡಿರುವಂತಹ ಇಡ್ಲಿ ಅಂದರೆ ಇವಾಗ ತಾನೇ ಇಡ್ಲಿ ಮಾಡಿರ್ತೀವಲ್ಲ ಆ ಇಡ್ಲಿ ಕೂಡ ನೀವು ತೊಗೋಬೋದು. ಯಾವುದಾದ್ರೂ ಇಡ್ಲಿನ ತೊಗೋಬೋದು. ನೋಡ್ತಾ ಇದ್ರಲ್ಲ, ಇವಾಗ 4 ಇಡ್ಲಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಇಡ್ಲಿನ ತೊಗೋಬೋದು. ತುಂಬಾ ರುಚಿಕರವಾಗಿರುವಂತಹ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಡ್ಲಿನ. ಪುಡಿ ಮಾಡಿಟ್ಟಿರುವಂತಹ ಇಡ್ಲಿನ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ಅಂಥೇಳಿ ನಾನು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದಾದ ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಜೀರಿಗೆ, ಹಾಗೆಯೇ ಉದ್ದಿನಕಾಳು, ಕಡಲೆಬೇಳೆ ಇದೆಲ್ಲದನ್ನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರನೇ ಹಾಕ್ಕೊಂಡು ಇದೆಲ್ಲದೂ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಗೆಯೇ 1-2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ. 4 ಇಡ್ಲಿಗೆ ಇಷ್ಟಾದರೆ ಸಾಕು, ತುಂಬ ಜಾಸ್ತಿ ಆಗುತ್ತೆ. ನೀವು ಬೇಕಿದ್ದರೆ ಇದಕ್ಕೆ ಟೊಮ್ಯಾಟೊ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು, ಅದನ್ನು ಕೂಡ ಹೆಚ್ಚಿಟ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ. ಇವಾಗ ನೋಡ್ತಾ ಇದ್ರಲ್ಲ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ನಂತರ ನಾನು ಈರುಳ್ಳಿ ತೊಗೊಂಡಿದ್ನಲ್ವ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಳ್ಳೋಣ. ಈ ರೀತಿ ಬಾಡಿಸ್ಕೊಂಡಿದ್ದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇದಕ್ಕೆ ಯಾವುದಾದ್ರೂ ಒಂದು ಮಸಾಲೆ ಪದಾರ್ಥಗಳನ್ನ ಹಾಕ್ಕೋಬೋದು. ಗರಂ ಮಸಾಲ ಹಾಕ್ಕೋಬೋದು, ಧನಿಯಾ ಪೌಡರ್ ಹಾಕ್ಕೋಬೋದು, ಇದೆಲ್ಲದನ್ನು ಹಾಕ್ಕೋಬೋದು. ನಾನಿಲ್ಲಿ ಯಾವುದೂ ಹಾಕಿಲ್ಲ, ಹಾಗೆಯೇ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಇದಿಷ್ಟು ಸಾಮಗ್ರಿಗಳಾದರೆ ಸಾಕು. ನೋಡ್ತಾ ಇದ್ರಲ್ಲ, ಇವಾಗ ಅರಿಶಿಣ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಯಾಕಂದರೆ ಇಡ್ಲಿ ಮಾಡುವಾಗ ನಾವು ಉಪ್ಪನ್ನು ಸೇರಿಸ್ಕೊಂಡು ಬಿಟ್ಟಿರ್ತೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಲಿಂಬೆಹಣ್ಣು ಬೇಡ ಅನ್ನೋರು ನೀವು ಟೊಮ್ಯಾಟೊ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರ್ತೈತಿ. ಇವಾಗ ಇದಕ್ಕೆ ಲಿಂಬೆಹಣ್ಣಿನ ರಸನ ಹಿಂಡಿದಾದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಟಿರುವಂತಹ ಇಡ್ಲಿನ ನಾವು ಸೇರಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಟಿರುವಂತಹ ಇಡ್ಲಿನೂ ಕೂಡ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಿ ಈ ಒಂದು ಇಡ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊರಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಮುಗಿದು ಹೋಯ್ತು ನೋಡ್ರಿ. ರುಚಿಕರವಾಗಿರುವಂಥ ಈ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಈವ್ನಿಂಗು ಕೂಡ ಇದನ್ನು ಮಾಡ್ಕೋಬೋದು ನೀವು. ತುಂಬಾ ಟೇಸ್ಟಾಗಿ ಆಗಿರ್ತೈತಿ. ಇಡ್ಲಿ ಬಿಸಾಡೋ ಬದಲು ಈ ರೀತಿಯಾಗಿ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.